ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ದೇವಿ ಮಹಾತ್ಮೆ ಸೀರೀಸ್ ಅಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ರಾಕ್ಷಸ ಮಹಿಷಾಸುರ. ಇವನು ಹೇಗೆ ಜನಿಸಿದ, ಇವನ ತಂದೆ ತಾಯಿ ಯಾರು, ಹಾಗೂ ಇವನ ಸಂಹಾರಕ್ಕೆ ದೇವತೆಗಳು ಹಾಗೂ ತ್ರಿಮೂರ್ತಿಗಳು ಹೇಗೆ ದೇವಿಯನ್ನ ಸೃಷ್ಟಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಹಿಷಾಸುರ ರಂಭಾ ಎಂಬ ರಾಕ್ಷಸ ಹಾಗೂ ಶಾಪಗ್ರಸ್ತದಿಂದ ಎಮ್ಮೆ ದೇಹವನ್ನು ಹೊಂದಿದ್ದ ಶ್ಯಾಮಳ ಎಂಬ ಮಹಿಳೆಗೆ ಜನಿಸಿದಂತ ಒಬ್ಬ ಕ್ರೂರ ರಾಕ್ಷಸ. ಕಾಲಕ್ರಮೇಣ ಮಹಿಷಾಸುರ ತಾನೇ 3 ಲೋಕಗಳಿಗೂ ಒಡೆಯ, ತನ್ನದೇ ಪೂಜೆ ಎಲ್ಲೆಡೆ ಆಗಬೇಕು ಅಂತ ಅಟ್ಟಹಾಸ ಮೆರೆಯಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಅವನು ಇಂದ್ರನ ಲೋಕಕ್ಕೂ ಹೋಗಿ, ಅಂದ್ರೆ ಅಮರಾವತಿಗೂ ಹೋಗಿ ಅದನ್ನೂ ಆಕ್ರಮಣ ಮಾಡ್ತಾನೆ. ಆಗ ಇಂದ್ರ ಮತ್ತು ಬೇರೆಲ್ಲಾ ದೇವತೆಗಳು ತ್ರಿಮೂರ್ತಿಗಳ ಸಲಹೆ ಪಡಿಬೇಕು ಅಂತ ಹೋಗ್ತಾರೆ. ತ್ರಿಮೂರ್ತಿಗಳ ಸಲಹೆಯಂತೆ ದೇವತೆಗಳ ವಿಶೇಷ ಶಕ್ತಿ ಹಾಗೂ ತ್ರಿಮೂರ್ತಿಗಳ ವಿಶೇಷ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟ ದಿವ್ಯ ಸ್ವರೂಪವೇ ದೇವಿ. ದೇವಿ ಎಷ್ಟು ಪ್ರಕಾಶಮಾನವಾಗಿರ್ತಾಳೆ ಅಂದ್ರೆ ಸೂರ್ಯ ಚಂದ್ರರು ಕೂಡ ಅವಳ ಬೆಳಕಿಗೆ ಯಾವ ಸಮಾನತೆಯನ್ನು ಹೊಂದಿರಲ್ಲ. ಹೇಗೆ ದೇವಿ ಮಹಿಷಾಸುರನ ಲೋಕವನ್ನ ತಲುಪಿ ಅವನ ಸೇನೆಯಲ್ಲಿದ್ದ ಬೇರೆ ಬೇರೆ ರಾಕ್ಷಸರನ್ನ ಸಂಹಾರ ಮಾಡಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ಅನ್ನೋದ್ರ ಬಗ್ಗೆ ನಾವು ನಾಳೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೀವೆಲ್ಲರೂ ಈ ಸೀರೀಸ್ ನ ಫಾಲೋ ಮಾಡಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ.